ಹೆಡ್ಲೈನ್ಸ್. ರಾಷ್ಟ್ರೀಯ ಮತದಾರ ದಿನಾಚರಣೆ. ಪ್ರತಿಯೊಬ್ಬರು ಮತದಾನ ಮಾಡುವುದು ಸಂವಿಧಾನಬದ್ಧ ಹಕ್ಕು. ನ್ಯಾಯಾಧೀಶ ಸಾತ್ವಿಕ್. ಜಿಲ್ಲಾ ಉತ್ಸವ ಮ್ಯಾರಥಾನ್ ಓಟಕ್ಕೆ ಎಡಿಸಿ ಶಿವಾನಂದ್ ಭಜಂತ್ರಿ ಚಾಲನೆ. ಶ್ರೀ ಸೂರ್ಯನಾರಾಯಣ ಜಯಂತಿ ಕಟ್ಟಿಗ ಸಮಾಜದಿಂದ ಮೆರವಣಿಗೆ. ಅತ್ತನೂರು ಗ್ರಾಮದಲ್ಲಿ ಕೋಟಿ ಮಂಜೂರಾದರೂ ಕುಡಿಯೋ ನೀರಿಲ್ಲ. ಅಕ್ರಮ ತನಿಖೆಗೆ ಭೀಮರಾಯ ಸ್ವಾಮಿ ಆಗ್ರಹ. ವಡಗೇರದಿಂದ ಅಕ್ರಮ ಸಾಗುತ್ತಿದ್ದ 13 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಶಕ್ತಿನಗರ ಪೊಲೀಸರಿಂದ ವಶ. ಅಖಿಲ ಕರ್ನಾಟಕ ಭುವನೇಶ್ವರಿ ಸೇವಾ ಸಮಿತಿಯಿಂದ ಜನವರಿ 26ರಂದು ಉಚಿತ ನೋಟ್ಬುಕ್ ವಿತರಣೆ. ತಮ್ಮೇಶ. ನದಿ ಸೇತುವೆ ಗಜಲ್ ಕೃತಿ ಬಿಡುಗಡೆ. ಯುವಕರ ಮಾರ್ಗದರ್ಶನ ನೀಡುವ ಕೃತಿಗಳು ಹೊರಹೊಮ್ಮಲಿ. ಡಾಕ್ಟರ್ ಈರಣ್ಣ ಕೋಸಗಿ. ಶಾರ್ಟ್ ಸರ್ಕ್ಯೂಟ್ನಿಂದ ಸಪ್ಲೈಸ್ ಅಂಗಡಿಗೆ ಬೆಂಕಿ ಹಾನಿ. ಮತದಾನ ಎಂಬುದು ದೇಶದ ಪ್ರತಿಯೊಬ್ಬರ ಪ್ರಜೆಯ ಜವಾಬ್ದಾರಿ ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಮತದಾನ ಮಾಡದಿದ್ದಲ್ಲಿ ಮೂಲಭೂತ ಹಕ್ಕನ್ನು ಕಳೆದುಕೊಟ್ಟಾಗುತ್ತದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಎಚ್.ಎ. ಸಾತ್ವಿಕ್ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಚುನಾವಣಾ ಆಯೋಗ ಚುನಾವಣಾಧಿಕಾರಿಗಳ ವಸತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮತದಾರರ ದಿನಾಚರಣೆ ಮತದಾನದ ಮಹತ್ವ, ಮತದಾರರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನವಾಗಿತ್ತು. ಆದರೆ ಇಂದಿನ ದಿನಮಾನಗಳಲ್ಲಿ ನಾವು ಮತದಾರ ಜವಾಬ್ದಾರಿಗಳನ್ನು ಮರೆತಿದ್ದೇವೆ. 1951ರಲ್ಲಿ ಭಾರತದಲ್ಲಿ ಮೊದಲ ಮತದಾನವನ್ನು ನಡೆಸಲಾಯಿತು ಎಂದರು. ಜಾತಿ, ಧರ್ಮ, ಭಾಷೆ ಹಾಗೂ ಹಣದ ಆಮಿಷಕ್ಕೆ ಒಳಗಾಗಿ ಮತದಾನಗಳನ್ನು ಮಾಡಿಕೊಡದ ಸಂವಿಧಾನ ಪರವಾದ ವಿಚಾರಗಳನ್ನು ಹೊಂದಿದ ಮತ್ತು ದೇಶದ ಅಭಿವೃದ್ಧಿಗೆ ಚಿಂತನೆಗಳನ್ನುಳ್ಳ ವ್ಯಕ್ತಿಗೆ ಮತ ಹಾಕುವ ಕೆಲಸಗಳು ಆಗಬೇಕು. ನಾಗರಿಕರ ಬೆಂಬಲವಿದ್ದಾಗ ಮಾತ್ರ ಉತ್ತಮ ಮತದಾನವಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ ಅಂಪಣ್ಣ ಸಜ್ಜನ್ ಅವರಿಂದ ಗೌರವಪೂರ್ವಕವಾಗಿ, ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿಗಳ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ಸಂಪ್ರದಾಯ ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಮತ್ತು ಪ್ರತಿಯೊಂದು ಚುನಾವಣೆ ನಿರ್ಭೀತರಾಗಿ ಮತ್ತು ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ನದಿ ತಿರುಮಲ ರಾಷ್ಟ್ರೀಯ ಜೊತೆಗೆ ನೆಕ್ಸ್ಟ್ ಶ್ರೀ ಕನಕದಾಸ ಶಿಕ್ಷಣ ಮಹಾವಿದ್ಯಾಲಯ ಸಿಂಧೂರು. ನಾವು ಸಂಭ್ರಮದಿಂದ ಆಚರಣೆ ಮಾಡುವಂಥ ಕಾರ್ಯಕ್ರಮ ಅಂತ ಸರ್ವತಾ ಯಾರು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕಾರಣ, ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖ್ಯ ಉದ್ದೇಶ ನಾವು ಮತದಾರರಿಗಿರುವ ಹಕ್ಕುಗಳು, ಮತವನ್ನು ಹೇಗೆ ಚಲಾಯಿಸಬೇಕು ಎಂಬುದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಅರ್ಥ ನಾವು ಈ ಒಂದು ದೇಶದ ಪ್ರಜೆಗಳಾಗಿದ್ದು, ಆದರೂ ಸಹ ನಮ್ಮ ಮುಖ್ಯವಾದಂತಹ ಒಂದು ಕರ್ತವ್ಯವನ್ನು ನಾವು ಎಲ್ಲೋ ಮರೆತಿದ್ದೀವಿ ಅಂತ ಕಂಡು ಬರ್ತಾ ಇದೆ.
ಈ ಒಂದು ನಿಟ್ಟಿನೊಳಗ ಎಲ್ಲರೂ ಕೂಡ ಮತದಾನ ಚಲಾವಣೆ ಮಾಡಬೇಕು, ಅವರ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾನೂನಿನ ಅಡಿಯಲ್ಲಿ ಒದಗಿಸಿದಂತಹ ಒಂದು ಕರ್ತವ್ಯವನ್ನು ಎಲ್ಲರೂ ಕೂಡ ಚಾಚು ತಪ್ಪದೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ, ಅವರಿಗೆ ಅರಿವು ಕೊಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾವು ಸಾಕಷ್ಟು ಚುನಾವಣೆಗಳನ್ನು ಈಗಾಗಲೇ ನೋಡಿದ್ದೀವಿ, ಮುಂದೆನೂ ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯದ ನಂತರ ನಮ್ಮ ಭಾರತ 1951 ಮೊದಲನೇ ಚುನಾವಣೆಯನ್ನ ನಡೆಸಿತು. ಅದಾದ ನಂತರ ಸಾಕಷ್ಟು ಚುನಾವಣೆಗಳಾಗ್ಯಾವ. ಈ ಒಂದು ಮತದಾರರಿಗೆ ಇರುವ ಏಕೈಕ ಹಕ್ಕು ಅಂದ್ರೆ ಫ್ರೀಡಮ್ ಆಫ್ ವೋಟ್, ರೈಟ್ ಟು ವೋಟ್. ಇದನ್ನ ಭಾರತದ ಸಂವಿಧಾನದೊಳಗ ಅನುಚ್ಛೇದ 19 ನಮಗ ಕ್ಲಿಯರ್ ಕಟ್ ಆಗಿ ಸಂವಿಧಾನ ತಿಳಿಸ್ಕೊಟ್ಟದ. ಎಲ್ಲರೂ ಕೂಡ ಈ ಒಂದು ಹಕ್ಕನ್ನ ಚಲಾವಣೆ ಮಾಡಲಿಕ್ಕೆ ಬೇಕು. ಅದೇ ರೀತಿ ಆರ್ಟಿಕಲ್ 326 ಇರ್ಬೋದು, 324 ಇರ್ಬೋದು, ನಮಗ ಈ ಒಂದು ರೈಟ್ ಆಫ್ ವೋಟ್ ಅನ್ನ ಒದಗಿಸಿಕೊಟ್ಟದ. ಅದಷ್ಟೇ ಅಲ್ಲದನ್ನ ಫ್ರೀಡಮ್ ಆಫ್ ವೋಟ್ ಅಂತ ಏನಂತ ಹೇಳ್ತೀವಿ, ಅದು ನಮಗ ಒಂದು ಮೂಲಭೂತ ಹಕ್ಕು, ಒಂದು ಫಂಡಮೆಂಟಲ್ ರೈಟ್ ಆಗ್ಯದ. ಅದನ್ನ ನಾವು ಚಲಾಯಿಸಲಿಲ್ಲ ಅಂದ್ರೆ ನಾವು ನಮ್ಮ ಫಂಡಮೆಂಟಲ್ ರೈಟ್ ಅದನ್ನ ನಾವು ಚಲಾಯಿಸಿದಂತ ಒಂದು ಪರಿಸ್ಥಿತಿ ಬಂದು ಬಿಡ್ತದ. ಜಾತಿಯ ಆಧಾರದ ಮೇಲೆ ಇರ್ಬೋದು, ಅಥವಾ ಒಂದು ನಮ್ಮ ರಿಲಿಜನ್ ಆಧಾರದ ಮೇಲೆ ಇರ್ಬೋದು, ಲ್ಯಾಂಗ್ವೇಜಿನ ಆಧಾರದ ಮೇಲೆ ಇರ್ಬೋದು, ಅಥವಾ ನಾವು ಹಣದ ಆಸೆಗೆ ಓಟನ್ನು ಮಾರ್ಕೊಳ್ತಾ ಇದ್ದೀವಿ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಒಂದು ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆ. ಯಾವುದೇ ಒಂದು ಎಲೆಕ್ಷನ್ ಬಂತಂದ್ರೆ ನಾವು ಏನಂತೀವಂದ್ರೆ, ಯಾರ ಕಡೆ ದುಡ್ಡದ ಅವರು ಎಲೆಕ್ಷನ್ ಗೆದ್ದಿತಾರ ಅಂತ ನಮ್ಮ ಮನಸ್ಸಿನೊಳಗ ಅಷ್ಟು ಮಟ್ಟಿಗೆ ಆ ಒಂದು ಭಾವನೆ ಬೇರೂರು ಬಿಟ್ಟದ. ನಾವು ಹೇಳ್ತೀವಿ, ಇಲ್ಲ ಅವರು ಈ ಜಾತಿಯವರಿದಾರ, ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಒಳಗ ಇವರು 100% ಗೆಲ್ತಾರ, ಯಾಕಂದ್ರೆ ಆ ಜಾತಿಯ ಜನ ಅಲ್ಲಿ ತುಂಬಾ ಜನ ಇದ್ದಾರ. ಇಂತಹ ಒಂದು ಭಾವನೆ ಎಲ್ಲರ ಒಂದು ಮನಸ್ಸಿನೊಳಗದ. ಇದನ್ನ ನಾವು ಮುಂದುವರಿಸಲಿಕ್ಕೆ ಬಿಡಬಾರದು. ನಮ್ಮ ಮುಂದಿನ ಒಂದು ಪೀಳಿಗೆ ಇರುತ್ತದ, ಅವರಿಗೆ ನಾವು ಇಂಥದನ್ನೇ ಒಂದು ಮುಂದುವರಿಸ್ತೀವಿ ಅಂದ್ರೆ ಒಂದು ಒಳ್ಳೆ ಒಂದು ಮತದಾನ ಅಂತ ಏನಂತೀವಿ ನಾವು, ಅದನ್ನ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ನಾವು ಜಾತಿಯ ಆಧಾರದ ಮೇಲಾಗಲಿ ಅಥವಾ ಹಣದ ಆಸೆಗಾಗಲಿ ನಾವು ನಮ್ಮ ಓಟನ್ನ ಮಾರ್ಕೊಳ್ಳೋದು ಬೇಡ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರ, ಯಾರು ಸಂವಿಧಾನದ ಪರವಾಗಿ ತಮ್ಮ ಕೆಲಸಗಳನ್ನು ಮಾಡ್ತಾರ, ಅಂಥವರಿಗೆ ನಾವು ಓಟನ್ನ ಹಾಕಿಸಿ ಗೆಲ್ಲಿಸಬೇಕಾದಂತಹ ಒಂದು ಪರಿಸ್ಥಿತಿ ಅದ. ಈ ನಿಟ್ಟಿನೊಳಗ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಸಾಕಷ್ಟು ಅಫೆನ್ಸ್ಗಳನ್ನ ತಿಳಿಸಿಕೊಟ್ಟದ. ಅದು ಬ್ರೈಬರಿ ಇರ್ಬೋದು, ಅಥವಾ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇರ್ಬೋದು. ಯಾವುದೇ ಒಬ್ಬ ಮತದಾರ, ಯಾವುದೇ ಒಬ್ಬರು ಒಂದು ಎಲೆಕ್ಷನ್ಗೆ ನಿಂತಹ ಒಬ್ಬ ವ್ಯಕ್ತಿ ಇಂತಹ ಒಂದು ಬ್ರೈಬರಿ ಆಗಿರ್ಬೋದು ಅಥವಾ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂತ ಅಫೆನ್ಸ್ಗಳನ್ನು ಮಾಡಿದರೆ ಅವರನ್ನ ಡಿಸ್ಕ್ವಾಲಿಫೈ ಮಾಡುವಂತಹ ಸಾಧ್ಯತೆಗಳಿರ್ತಾವ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಕೆ ನಿತೀಶ್ ಮಾತನಾಡಿ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಭಾರತ ದೇಶ ಹೊಂದಿದ್ದು, ಪ್ರಜೆಗಳಾದ ನಾವೆಲ್ಲರೂ ನಮ್ಮ ಜವಾಬ್ದಾರಿಗಳನ್ನು ಅರಿತು ಮತದಾನ ಮಾಡಬೇಕು. ಅನೇಕ ಹೋರಾಟಗಾರರು ಹಾಗೂ ಮಹಾತ್ಮರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ದೇಶದ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದಾರೆ. ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ. ಆಮಿಷಕ್ಕೆ ಒಳಗಾಗಿ ಮತದಾನ ಮಾಡಿದಾಗ ದೇಶ ಪ್ರಜಾಪ್ರಭುತ್ವ ದುರ್ಬಲಗೊಳ್ಳುತ್ತದೆ ಎಂದರು. 11ರಿಂದ ರಾಷ್ಟ್ರೀಯ ಮತದಾರ ದಿನಾಚರಣೆನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಭಾರತ ದೇಶ ಆಗಿದೆ. ಇಂಥ ಒಂದು ಬೃಹತ್ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರರು ಅವ್ರ ಜವಾಬ್ದಾರಿ ಏನಿದೆ ಅಂತ ಅರ್ಥಕೊಂಡು ಜವಾಬ್ದಾರಿಯುತವಾಗಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಪ್ರಕಾರ ಅವರ ಹಕ್ಕನ್ನು, ಅದೇ ರೀತಿ ಅವರ ಜವಾಬ್ದಾರಿಯನ್ನು ಪಾಲಿಸಿ ಮತದಾನ ಮಾಡಬೇಕು, ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಬೇಕು ಅನ್ನೋದೇ ಇದರದ್ದು ಮುಖ್ಯ ಉದ್ದೇಶ. ಮುಖ್ಯವಾಗಿ ತಾವೆಲ್ಲ ನೋಡಿದರೆ ಸಾಕಷ್ಟು ದೇಶದಲ್ಲಿ
ಅಲ್ಲಿನ ಪ್ರಜೆಗಳಿಗೆ ಮತದಾನ ಮಾಡೋದಾಗಿರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸೋಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ನಾವು ಅಫ್ಘಾನಿಸ್ತಾನ್ ನೋಡ್ಬೋದು, ಇರಾನ್ ನೋಡ್ಬೋದು, ಸಿರಿಯಾ ನೋಡ್ಬೋದು, ಆ ಥರ ಸಾಕಷ್ಟು ಎಕ್ಸಾಂಪಲ್ ಇದೆ. ಆದರೆ ನಮ್ಮದು ಏನು ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ವತಂತ್ರ ಹೋರಾಟಗಾರರು ತುಂಬ ಜನ ಅವರ ಜೀವನನ ಮುಡಿಪಾಗಿಟ್ಟು ನಮಗೊಂದು ಸ್ವಾತಂತ್ರ್ಯ ತಂದು ನಮ್ಮಲ್ಲೂ ಒಂದು ಪ್ರಜಾಪ್ರಭುತ್ವನ ಭದ್ರ ಬುನಾದಿನ ಹಾಕೊಟ್ಟಿದ್ದಾರೆ. ಈ ಪ್ರಜಾಪ್ರಭುತ್ವ ಎಷ್ಟು ಬಲಿಷ್ಠವಾಗಿರುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ನಮ್ಮ ಕೈಯಲ್ಲಿ ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸಿದ್ರೆ ಇದು ಬಲಿಷ್ಠವಾಗಿ ಮುಂದುವರಿಯುತ್ತೆ. ನಮ್ಮ ಜವಾಬ್ದಾರಿನ ನಾವು ಮಾಡದೆ ಮತದಾನ ಬಗ್ಗೆ ಅಸಡ್ಡೆ ಮಾಡಿಕೊಂಡು ಅಥವಾ ಮತದಾನ ಮಾಡಬೇಕಾದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಲೈಕ್ ಧರ್ಮ, ಜಾತಿ, ಹಣದ ಆಮಿಷ, ಬೇರೆ ಬೇರೆ ಆಮಿಷಕ್ಕೆ ಒಳಗಾಗಿ ನಾವೇನಾದರೂ ಮತದಾನ ಮಾಡೋದನ್ನ ಮುಂದುವರಿಸಿದ್ರೆ ಈ ಏನು ನಮ್ಮ ಪ್ರಜಾಪ್ರಭುತ್ವ ಬಲಿಷ್ಠವಾಗಿದೆ ದಿನೇ ದಿನೇ ಅದು ವೀಕ್ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಮಾತನಾಡಿ, ಮತದಾರರ ದಿನಾಚರಣೆ ಎಂಬುದು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವಾಗಿದೆ. ಮತದಾನ ಎಂಬುದು ಪ್ರತಿಯೊಬ್ಬರಲ್ಲಿಯೂ ಇರುವ ಸಮಾನದ ಹಾಗೂ ಶಕ್ತಿಶಾಲಿ ಅಸ್ತ್ರವಾಗಿದೆ. ಮತದಾನದ ಮಹತ್ವದ ಕುರಿತು ಪ್ರತಿಯೊಬ್ಬರು ತಿಳಿದುಕೊಳ್ಳದಲ್ಲದೆ ತಮ್ಮ ಅಕ್ಕಪಕ್ಕದ ಜನರಿಗೂ ಕೂಡ ಅರಿವು ಮೂಡಿಸುವುದು ಮುಂದಾಗಬೇಕು ಎಂದರು. ಇದೇ ವೇಳೆ ಚುನಾವಣೆಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಮತಗಟ್ಟೆ ಅಧಿಕಾರಿಗಳು, ಮತಗಟ್ಟೆ ಮೇಲ್ವಿಚಾರಕರು ಹಾಗೂ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮತದಾರರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು. ಯುವ ಮತದಾರರಿಗೆ ಮತದಾರರ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು. ಯಾವುದೇ ಎಲೆಕ್ಷನ್ ತಗೊಳ್ಳಿ 80% 85%ಗಿಂತ ಜಾಸ್ತಿ ಮತದಾನ ಆಗೋದಿಲ್ಲ. ಆದರೆ ಇನ್ನು 80% ಅಂತಂದರೆ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹಕಾರ ಮಾಡಿ ಆ ಗೌರವವನ್ನು ತೋರಿಸಿ ನಾವು ಯಾರನ್ನ ಚಾಯ್ಸ್ ಮಾಡಬೇಕಾಗಿದೆಯೋ ಅದರಲ್ಲಿ ಕೆಲವು ಪರ್ಸೆಂಟೇಜು ಚಾಯ್ಸೇ ಮಾಡ್ತಾ ಇಲ್ಲ. ಈ ಉದ್ದೇಶದಿಂದ ನಾವು ಎಲ್ಲರೂ ಏನು ಪ್ರಜಾಪ್ರಭುತ್ವದಲ್ಲಿ ಮತದಾನ ಅನ್ನೋದು ಒಂದು ಸ್ಟ್ರಾಂಗ್ ಇರುವಂತಹ ಒಂದು ವೆಪನ್. ಅದು ಬಡವರಿಗೂ ಒಂದೇ ಓಟಿದೆ, ಶ್ರೀಮಂತರಿಗೂ ಒಂದೇ ಓಟಿದೆ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ ಅವರಿಗೂ ಒಂದೇ ಓಟಿದೆ. ಆ ಒಂದೇ ಓಟಲ್ಲಿ ನಾವು ನಮಗೆ ಬೇಕಾದಂತಹ ವ್ಯಕ್ತಿಯನ್ನು ನಾವು ಚಾಯ್ಸ್ ಮಾಡಲಿಕ್ಕೆ ಇರುವಂಥದ್ದು ಒಂದೇ ಒಂದು ಓಟು. ಆ ಓಟ್ ಚಲಾಯಿಸಕ್ಕೆ ನಮಗೆ ಬೇಕಾದಂಥ ಉತ್ತಮ ಆಡಳಿತಗಾರರನ್ನು ನಾವು ಪಡ್ಕೋಬಹುದು. ಭಾರತೀಯರಲ್ಲಿ ಸೆಲೆಕ್ಷನ್ ಮಾಡೋದ್ರಲ್ಲಿ ನಂಬರ್ 1 ಇದ್ದಾರೆ. ಒಂದು ಅಂಗಡಿಗೆ ಹೋಗಿ ಒಂದು ತರಕಾರಿ ತರಬೇಕು ಅಂತಂದ್ರೂ ಅದು ಒಂದು ದಿನದಲ್ಲಿ ಹಾಳಾಗದಿದ್ದರೂ ಸಹ ಉತ್ತಮವಾದದನ್ನು ಸೆಲೆಕ್ಷನ್ ಮಾಡ್ತಾರೆ. ಹಾಗೆ ನಾವು ಪ್ರಜಾಪ್ರಭುತ್ವದಲ್ಲಿ ದೇಶದ ಹಿತರಕ್ಷಣೆಯಿಂದ ದೇಶದಲ್ಲಿ ಉತ್ತಮ ಆಡಳಿತವನ್ನು ಕೊಡುವಂತಹ ವ್ಯಕ್ತಿಯನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಯಾವುದೇ ಧರ್ಮ, ಜಾತಿ, ಹಣ, ಬೇರೆ ಬೇರೆ ಆಮಿಷಗಳಿಗೆ ಒಳಗಾಗದೆ ತಾವು ಅದನ್ನು ಸೆಲೆಕ್ಷನ್ ಮಾಡಬೇಕು. ಮತ್ತು ಏನು ಈ ಸಭೆಯಲ್ಲಿ ಉಪಸ್ಥಿತರಿದ್ದೀರಿ, ಇವತ್ತಿನ ಮಹತ್ವವನ್ನು ನೀವು ಮಾತ್ರ ತಿಳ್ಕೊಂಡ್ರೆ ಸಾಲದು. ನೀವು ಈ ಪ್ರತಿಯೊಬ್ಬರೂ ಒಂದು ಟಾರ್ಗೆಟ್ ಇಟ್ಕೊಂಡು ಒಂದು 100 ಜನರಿಗೆ ಇವತ್ತಿನ ಮಹತ್ವವನ್ನು ತಾವು ತಿಳಿಸಿದ್ದೇ ಆದರೆ ನೀವು ಪ್ರಜಾಪ್ರಭುತ್ವದ ಜವಾಬ್ದಾರಿಯನ್ನು ಹೆಚ್ಚಿನಾಗಿ ನಿಭಾಯಿಸ್ತಾ ಇದ್ದೀರಿ ಅನ್ನೋದನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಯಾವುದೇ ಈ ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡಿದರೆ ಫ್ರೀಯಾಗಿ ಯಾವುದೇ ಹೆದರಿಕೆ, ಭಯ ಯಾವುದೇ ಇಲ್ಲದೇ ಇರೋ ರೀತಿಯಲ್ಲಿ ನೋಡಿಕೊಂಡು, ಮತ್ತು ಯಾರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇಲ್ವೋ ಅವರಿಗೆ ವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ಎಲ್ಲರೂ ಮಾಡಬೇಕಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ, ಸಹಾಯಕ ಆಯುಕ್ತ ಅಂಪಣ್ಣ ಸಂಜನ್, ಮಹಾನಗರ ಪಾಲಿಕೆ ಉಪಾಯುಕ್ತೆ ಸಂತೋಷ್ ರಾಣಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲೆಯಲ್ಲಿ ಫೆಬ್ರವರಿ 5ರಿಂದ 7ರವರೆಗೆ ಜರುಗುವ ಎಡೆದೂರು ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಅಂಗವಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ ಓಟಕ್ಕೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು
ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ ಓಟಕ್ಕೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು. ಮಾರ್ಗ ಓಟವು ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭವಾಗಿ ಆರ್ಟಿಒ ಸರ್ಕಲ್ ಮರಳಿ ಜಿಲ್ಲೆ ಕ್ರೀಡಾಂಗಣಕ್ಕೆ ಬಂದು ಸೇರಿತು. ಓಟದಲ್ಲಿ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದ ಶಿವಾನಂದ ಹಾಗೂ ಮಹಿಳಾ ವಿಭಾಗದಲ್ಲಿ ಶಾಯಿನ್ ಎಸ್ಡಿ ಹುಬ್ಬಳ್ಳಿ ಅವರಿಗೆ 15,000 ರೂಪಾಯಿ, ದ್ವಿತೀಯ ಬಹುಮಾನ ಪಡೆದ ತಾಯಪ್ಪ ನಾಯಕ್ ಒಡವಟ್ಟಿ ಹಾಗೂ ಜ್ಯೋತಿ ರಾಯಚೂರು ಅವರಿಗೆ 10,000 ರೂಪಾಯಿ ಹಾಗೂ ತೃತೀಯ ಬಹುಮಾನವನ್ನು ಗೋವಿಂದರಾಜ್ ಹಾಗೂ ವಿಜಯಲಕ್ಷ್ಮಿ ಧಾರವಾಡದವರಿಗೆ 5,000 ರೂಪಾಯಿಗಳನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಯಚೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಅಂಪಣ್ಣ ಸಂಜನ್, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವೀರೇಶ್ ನಾಯಕ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯಶಂಕರ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೆಡಿ ಬಡಿಗೇರ್, ಸ್ಪರ್ಧೆಯ ನೋಡಲ್ ಅಧಿಕಾರಿಗಳಾದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಚಂದ್ರಶೇಖರ್ ಹೊಸೂರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಮೈಬೂಬ್ ಸಾಬ್, ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ತಿಮ್ಮಣ್ಣ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಸ್ಪರ್ಧೆಯಲ್ಲಿ ಸುಮಾರು 800ಕ್ಕೂ ಅಧಿಕ ಅಭ್ಯರ್ಥಿಗಳು ನೋಂದಣಿಯಾಗಿದ್ದರು. ಸೂರ್ಯವಂಶ ಕಾಟಿಕ ಸಮಾಜದ ವಸತಿಯಿಂದ ಸೂರ್ಯನಾರಾಯಣ ಜಯಂತಿ ನಗರದಲ್ಲಿ ಇಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಜವಾರಿಗಲ್ಲಿರುವ ಕಾರ್ತಿಕ ಭವನದಲ್ಲಿ ಆರಂಭವಾದ ಶ್ರೀ ಸೂರ್ಯನಾರಾಯಣ ಭಾವಚಿತ್ರದ ಮೆರವಣಿಗೆ ಶೆಟ್ಟಿಬಾವಿ ಸರ್ಕಲ್, ತೀನ್ಕಂದಿಲ್, ಮಾವೀರ್ ವೃತ್ತ, ಆರ್ಯ ಸಮಾಜದವರೆಗೆ ನಡೆಯಿತು. ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭಾಗಿಯಾಗಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸೂರ್ಯವಂಶ ಕಾಟಿಕ ಸಮಾಜದ ಅಧ್ಯಕ್ಷರಾದ ಶಿವಶಂಕರ್ ನಿಜಂಕಾರಿ, ಕಾರ್ಯದರ್ಶಿ ನಾಗೇಶ್ ಜಗತ್ಕರಿ ಮತ್ತು ಸತ್ಯನಾರಾಯಣ ಯಗನೂರು, ಸತ್ಯನಾರಾಯಣ ಕಲ್ಯಾಣ್ಕರಿ, ವಿಜೇಂದ್ರ ಕಲ್ಯಾಣ್ಕಣಿ, ಕಿಶನ್ ರಾವ್ ಕಡಿಗೆ, ಮುರಳಿ, ಯುವ ಅಧ್ಯಕ್ಷರಾದ ವಿಶಾಲ್ ಕಲ್ಯಾಣ್ಕರ್, ಉಪಾಧ್ಯಕ್ಷರಾದ ನಾಗೇಂದ್ರ ಸೇರಿದಂತೆ ಕಾಟಿಕ ಸಮಾಜದ 100 ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. ಹತ್ತನೂರು ಗ್ರಾಮದಲ್ಲಿ ಕೋಟಿ ಹಣ ಮಂಜೂರಾದರೂ ಕುಡಿಯುವ ನೀರಿನ ಯೋಜನೆ ಅಪೂರ್ಣವಾಗಿ ಉಳಿದಿದ್ದು ಪಟ್ಟಭದ್ರ ಹಿತಾಸಕ್ತಿಗಳ ಯೋಜನೆ ಜಾರಿಗೆ ಆಗಿದ್ದಂತೆ ತಡೆಯುತ್ತಿವೆ ಎಂದು ಹತ್ತನೂರು ಕುಡಿಯುವ ನೀರು ಹೋರಾಟ ಸಮಿತಿ ಅಧ್ಯಕ್ಷ ಭೀಮರಾಯ ಸ್ವಾಮಿ ಆರೋಪಿಸಿದರು.
ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2009-10 ಸಾಲಿನಲ್ಲಿ ರಾಜೀವ್ ಗಾಂಧಿ ಮಿಷನ್ ಯೋಜನೆಯಡಿ ಗ್ರಾಮದ ಕುಡಿಯುವ ನೀರಿನ ಯೋಜನೆಗೆ 9,53,00,000 ರೂಪಾಯಿ ಮಂಜೂರಿಯಾಗಿತ್ತು. 11 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕಿದ್ದ ಕಾಮಗಾರಿ ಅಪೂರ್ಣವಾಗಿ ಉಳಿಯಿತು. ಯೋಜನೆ ಮಂಜೂರಾಗಿ 8 ವರ್ಷಗಳ ಬಳಿಕ 2018ರಲ್ಲಿ ನೀರಿನ ಜಾಗ ನೋಂದಣಿಯಾಗಿದೆ. ತಜ್ಞರ ಸಮಿತಿ ಭೇಟಿ ನೀಡಿ ಸ್ಥಳ ಬದಲಾವಣೆ ನಂತರ 2020ರಲ್ಲಿ ಯೋಜನೆ ಸ್ಥಗಿತಗೊಂಡಿತು. ಮರು ಟೆಂಡರ್ ಕರೆಯದೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ಕಾಮಗಾರಿ ನಿಂತು ಹೋಯಿತು. ಅದೇ ಕುಡಿಯುವ ನೀರಿನ ಯೋಜನೆಗೆ ಜಲ ಜೀವನ ಮಿಷನ್ ಯೋಜನೆಯಡಿ ಮತ್ತೆ 1,30,30,00,000 ರೂಪಾಯಿ ಮಂಜೂರಾದರೂ ಗ್ರಾಮದ ಜನರಿಗೆ ಕುಡಿಯುವ ನೀರು ಇಲ್ಲದಂತಾಗಿದೆ. ಕುಡಿಯುವ ನೀರಿನ ಕೆರೆಗೆ 17 ಎಕರೆ 17 ಗುಂಟೆ ಕೆರೆ ಜಾಗವಿದ್ದು ಕಾಮಗಾರಿ ನಡೆಯದೇ ಇರುವುದರಿಂದ ಆಕ್ರಮ ಮರಂ ದಂಧೆ ಪ್ರಾರಂಭವಾಗಿದೆ. ಆದರೂ ತಡೆಯಲು ಯಾರೊಬ್ಬ ಅಧಿಕಾರಿಯೂ ಮುಂದಾಗುತ್ತಿಲ್ಲ. ಕ್ಷೇತ್ರ ಶಾಸಕರು, ಅಧಿಕಾರಿಗಳು, ಉಸ್ತುವಾರಿ ಸಚಿವರು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರು. ಗ್ರಾಮದ ಜನರು ರಸ್ತೆಯಲ್ಲೇ ನೀರು ಹೊತ್ತುಕೊಂಡು ಹೋದರು. ಯಾರೊಬ್ಬರು ಕರಳು ಕರಿಗಿಲ್ಲ. ಗ್ರಾಮ ಜನರಿಗೆ ನೀರಿನ ಬಣವಿ ತಪ್ಪಿಲ್ಲ. ಕುಡಿಯುವ ನೀರಿನ ಆಕ್ರಮದ ಕುರಿತು ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿಯಾರವು ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಿದ್ದು, ಗ್ರಾಮೀಣಾಭಿವೃದ್ಧಿಗೆ ಸಚಿವರು ಉತ್ತರ ನೀಡಿ 2025ರಲ್ಲಿ ಡಿಸೆಂಬರ್ ವೇಳೆಗೆ ಜೆಜೆಎಂ ಕಾಮಗಾರಿ ಪೂರ್ಣಗೊಳಿಸಿ ಮನೆ ಮನೆಗೂ ನೀರು ಕೊಡುವುದಾಗಿ ಭರವಸೆ ನೀಡಿದರು. ಆದರೆ ಅವಧಿ ಮುಗಿದರೂ ಕಾಮಗಾರಿಯೇ ಪ್ರಾರಂಭವಾಗಿಲ್ಲ. ನೀರು ಕೊಡುವುದು ದೂರದ ಮಾತಾಗಿದೆ. ಜಿಲ್ಲಾ ಪಂಚಾಯತ್ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಇಲಾಖೆಯ ಸಚಿವರು ದಾರಿ ತಪ್ಪಿಸಿ ತಪ್ಪು ಮಾಹಿತಿ ನೀಡಿದ್ದಾರೆ. ಉಸ್ತುವಾರಿ ಸಚಿವರು ಯೋಜನೆ ತನಿಖೆಗೆ ಒಳಪಡಿಸಿ ಯೋಜನೆ ಜಾರಿಗೆ ಅಡ್ಡಿಯಾದರೂ ವಿರುದ್ಧ ಕ್ರಮ ಕೈಗೊಂಡು ಬೇಸಿಗೆ ಬರುವ ಮುನ್ನ ನೀರಿನ ಸಮಸ್ಯೆ ಪರಿಹರಿಸಬೇಕು. ಇಲ್ಲದ ಹೋದಲ್ಲಿ ಸಮಿತಿಯಿಂದ ಹೋರಾಟ ನಡೆಸುವುದಾಗಿ ಹೇಳಿದರು. ಇವತ್ತು ಇದೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ಏರ್ಪಡಿಸುವುದೇನಂತಂದ್ರೆ ಕೂಡ ಇಲ್ಲಿಯವರೆಗೆ ಈ ಗ್ರಾಮದಲ್ಲಿ ಈ ಗ್ರಾಮ ಕೂಡ ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದೆ. ರಾಯಚೂರು ಮತ್ತು ಬಾಗಲಕೋಟೆ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಈ ಗ್ರಾಮದಲ್ಲಿ ನಮ್ಮೂರಿನಲ್ಲಿ ಸುದೀರ್ಘ ಅವಧಿಯವರೆಗೆ ಈ ಸಮಸ್ಯೆ ಈ ನಮ್ಮೂರಿನ ಜನತೆಯನ್ನ ಇನ್ನಿಲ್ಲದಂತೆ ಕೂಡ ಬಾಧೆ ಕೊಡ್ತಾನೆ ಬಂದಿದೆ. ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಉನ್ನತ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರುಗಳು ಇದೇ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಜನತೆ ನರಳಾಡುವುದನ್ನು ಪ್ರತ್ಯಕ್ಷವಾಗಿ ಕಂಡು ಕೂಡ ಸರ್ಕಾರದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಇದನ್ನೆಲ್ಲವನ್ನು ಕಂಡು ಕೂಡ ಕಾಣದೇ ರೀತಿಯಲ್ಲಿ ಜಾಣಕೂಡುತನದಿಂದ, ಬೇಜವಾಬ್ದಾರಿತನದಿಂದ ಈ ದುರಾಡಳಿತಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮೂರಿನ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ಅನೇಕ ರೀತಿಯ ಅನುದಾನಗಳನ್ನು ಈ ಗ್ರಾಮದ ಕುಡಿಯ ನೀರಿನ ಹೆಸರಿನಲ್ಲಿ ಮಂಜೂರು ಮಾಡಿಸಿಕೊಂಡು ಆ ಅನುದಾನವನ್ನು ಸರಿಯಾಗಿ ಬಳಸದೆ, ಅದು ಏನಾಯ್ತು ಅಂತ ಕೂಡ ಪರಿಜ್ಞಾನವನ್ನು ಕೂಡ ನೋಡದೆ, ಇತರ ಒಳ್ಳೆ ಕೂಡ ನೋಡದೆ ದೊಡ್ಡ ಒಂದು ಅನ್ಯಾಯವನ್ನ, ಮೋಸವನ್ನ ಈ ಜನಪ್ರತಿನಿಧಿಗಳು ಇಲ್ಲಿವರೆಗೆ ನಮ್ಮೂರಿಗೆ ಅನ್ಯಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸದರಿ ಗ್ರಾಮದಲ್ಲಿ ಬಹುತೇಕ ಜನ ರೈತಾಪಿ ವರ್ಗದವರು, ಕೃಷಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ವೃದ್ಧರು, ಕೆಲ ಅಸಹಾಯಕರು ಎಷ್ಟು ಮಟ್ಟಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ, ಕಿಲೋಮೀಟರ್ ಗಟ್ಟಲೆ ಒಂದು ಕೆರೆ ಇದೆ. ಊರಿ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಬಳಕೆ ಮಾಡಲಿ ಅಂತ ಹೇಳಿಬಿಟ್ಟು ಅಲ್ಲಿನ ನಮ್ಮೂರಿನ ರಾಚೋಟಿ ಸ್ವಾಮಿಗಳು ಅಂತೇಳಿ 3 ಎಕರೆ ಕೆರೆಯನ್ನ ಬಳಕೆಗೆ ಬಿಟ್ಕೊಟ್ಟಿದ್ರು. ಅದೇ ಕೆರೆಯಿಂದನೇ ಇವತ್ತಿಗೂ ಕೂಡ ನೀರು ತರುವಂತ ವ್ಯವಸ್ಥೆ ಇದೆ. ತೀವ್ರತರವಾದಂತ ಒಂದು ಬಳಲಿಕೆ ಇದೆ. ಮೇಲಾಗಿ ಬಹುಗ್ರಾಮ ಕುಡಿಯ ನೀರಿನ ಯೋಜನೆಯಡಿ 9 ಕೋಟಿ ಇದೆ, ದಾಖಲೆ 9,53,00,000 ಮಂಜೂರು ಮಾಡಿಸ್ಕೊಂಡು ದಿನಾಂಕ 2/2/2009 ವರ್ಕ್ ಆರ್ಡರ್ ಆಗಿದೆ ಸರ್ ಗೌರ್ಮೆಂಟ್ ಇಂದ. ಈ ಯೋಜನೆಗೆ 9,53,00,000 ಬಿಡುಗಡೆ ಆಗಿದೆ. ಇದನ್ನ ಜಾರಿಗೊಳಿಸಲಿಕ್ಕೆ ಉದ್ದೇಶಿತ ಸಮಯ, ನಿಗದಿಪಡಿಸಿರುವಂತಹ ಸಮಯ 11 ತಿಂಗಳ ಕಾಲ. ಸರ್ ಕಾಂಟ್ರಾಕ್ಟ್ ಸರ್
ಅಮರ್ಕೇಡ್ SM ಇವರಿಗೆ ಟೆಂಡರ್ ಆಗಿದೆ ಸರ್. ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆಯಡಿ ಈ ಒಂದು ಸ್ಕೀಮ್ ಅನ್ನ ಅವರು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಬಹಳ ಆಶ್ಚರ್ಯ ಅಂತ ಏನಂತಂದ್ರೆ ಇದನ್ನ ರಿಜಿಸ್ಟರ್ ಮಾಡಲಿಕ್ಕೆ ವರ್ಕ್ ಆರ್ಡರ್ ಕೊಡೋದು 2009ಕ್ಕೆ ಕೊಟ್ಟಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿ ಬಂದು ರೆಕಮೆಂಡ್ ಮಾಡ್ತದೆ, ಒಂದು ಪ್ಲೇಸ್ ರೆಕಮೆಂಡ್ ಮಾಡ್ತದೆ, ಮತ್ತೆ ಅವರೇ ಮರುಪರಿಶೀಲನೆ ಮಾಡಿ ಬೇಡ ಇನ್ನೊಂದು ಸ್ಥಳ ಅಂತ ಹೇಳಿ ಗುರುತಿಸ್ತಾರೆ. ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ, ಆ ಕೊಟ್ಟಿರ್ತಕ್ಕಂಥ ಜಾಗನ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ನೋಡಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನ ಹೇಗಿದೆ ಅಂತಂದ್ರೆ 2018 ತನಕ ಅದು ಗೊಂದಲದಲ್ಲಿ ಮುಂದುವರಿತದೆ. ಈ ಸಂದರ್ಭದಲ್ಲಿ ಹನುಮಂತರಾಯ ಗಚ್ಚಿಮನೆ, ಬಸವಂತ್ ಪಾಟೀಲ್ ವಕೀಲ್, ಬಸವರಾಜ್ ನಾಯಕ್ ಹತ್ತನೂರು, ಶಿವಪುತ್ರ ನಾಯಕ್, ಅಮಿತ್ ಪಾಷಾ, ಇಫ್ರಾನ್ ಹತ್ತನೂರು, ಅಮರೇಶ್ ಶೇರಿ ಅನೇಕರಿದ್ದರು. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ ಮಾಡುತ್ತಿದ್ದಾಗ ಶಕ್ತಿನಗರ ಪೊಲೀಸರು ದಾಳಿ ಮಾಡಿ 13 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿಯ ಸಮೇತ ಲಾರಿಯನ್ನು ವಶಪಡಿಸಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರೆಯಿಂದ ಗದ್ವಾಲ್ ಕಡೆ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ತುಂಬಿಕೊಂಡು KA 33F 3843 ಸಂಖ್ಯೆ ಲಾರಿ ಹೊರಟಿದ್ದಾಗ ಖಚಿತ ಮಾಹಿತಿ ಮೇರೆಗೆ ವಡ್ಲೂರ್ ಕ್ರಾಸ್ ಹತ್ತಿರ ಶಕ್ತಿನಗರ ಪೊಲೀಸರು ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ವಡಗೇರೆ ಮೂಲದ ಮೊಹಮ್ಮದ್ ಹಜರತ್ ಅಲಿ, ಮೊಹಮ್ಮದ್ ಮೆಹಬೂಬ್, ಸೋಹೆಲ್ ಎಂಬುವರಿಗೆ ಸೇರಿದ ಲಾರಿ ಎಂಬುದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರೀಕ್ಷಕರು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಅನ್ನಭಾಗ್ಯ ಅಕ್ಕಿ ಎಂಬುದು ಖಚಿತಪಡಿಸಿದ್ದಾರೆ. ದಾಳಿಯಲ್ಲಿ ಶಕ್ತಿನಗರ ಪೊಲೀಸ್ ಠಾಣೆ PSI ನಾರಾಯಣ್ ಸೇರಿದಂತೆ ಸಿಬ್ಬಂದಿಗಳು ಲಾರಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಸರ್ಕಾರ ತಲಾ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದೆ. ಆದರೆ ಈ ಅನ್ನಭಾಗ್ಯ ಅಕ್ಕಿ ಬಡವರ ಬದಲಾಗಿ ಉಳ್ಳವರ ಪಾಲಾಗಿ ಕಳ್ಳ ಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಅನ್ನಭಾಗ್ಯ ಅಕ್ಕಿಯಲ್ಲಿ ಅಕ್ರಮವಾಗಿ ತೆಲಂಗಾಣ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿರುವುದು ಕಂಡು ಬಂದಿದೆ. ಕೆಲವು ದಿನ ಹಿಂದೆ ಅಷ್ಟೇ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ನಲ್ಲಿ ಅಕ್ರಮ ಅಕ್ಕಿ ಸಾಗಣೆ ಜಾಲ ಪತ್ತೆಯಾಗಿದ್ದು, ಇನ್ನು ತನಿಖೆ ವಿಚಾರಣೆ ಹಂತದಲ್ಲಿ ಪ್ರಕರಣ ಇರುವಾಗಲೇ ಮತ್ತೆ ಅಕ್ರಮ ಅಕ್ಕಿ ಜಾಲ ಮುಂದುವರಿಯುತ್ತಿದೆ. ಯಾದಗಿರಿ, ರಾಯಚೂರು ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಣೆ ನಡೆಯುತ್ತಿದೆ. ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಎಂದು ಬೆನ್ನು ಚಪ್ಪಟಿರಿಸುವಾಗಲೇ ಅಕ್ರಮ ಸಾಗಣೆ ಎಗ್ಗಿಲ್ಲದೆ ಸಾಗಿರುವುದು ಯೋಜನೆ ದುರ್ಬಳಕೆ ಸಾಕ್ಷಿಯಾಗಿದೆ. ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿಯಿಂದ ಜನ 26ರಂದು ಗಜಗರಪೇಟೆ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವು ಆಯೋಜಿಸಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ತಮ್ಮೇಶ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸಂಘದಿಂದ ಪ್ರತಿ ವರ್ಷ 2 ಬಾರಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲಾಗುತ್ತದೆ. ಗಣರಾಜ್ಯೋತ್ಸವದಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಸಂಘದಿಂದ ಅನೇಕ ಸಾಮಾಜಿಕ ಜಾಗೃತಿ ಹಾಗೂ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಟ ನಡೆಸುತ್ತಾ ಬಂದಿರುವ ಸಂಘಟನೆ ನಾಡು ನುಡಿ ಜಲ ರಕ್ಷಣೆಗೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಶಿಕ್ಷಣ, ಆರೋಗ್ಯ, ಸಂಘಟನೆ ಬಲಪಡಿಸುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬೆಂಬಲಿಸುವಂತೆ ಮನವಿ ಮಾಡಿದರು. 500ರಿಂದ 1000 ಬಡ ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 600 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮ್ಮ ಸಂಘಟನೆ 10 ವರ್ಷಗಳಿಂದ 2 ಬಾರಿ ವರ್ಷದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ನೀವು ಕೂಡ ಅಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹಲವಾರು ಹೋರಾಟಗಳನ್ನು ಮತ್ತು ಪ್ರತಿಭಟನೆಗಳನ್ನು ಮತ್ತು ಜನಜಾಗೃತಿ ಕಾರ್ಯಕ್ರಮಗಳನ್ನು ಮತ್ತು ಜೊತೆಗೆ ಈ ನೋಟ್ಬುಕ್ ವಿತರಣೆ ವರ್ಷದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಮತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡುವ ಒಂದು ಪದ್ಧತಿಯನ್ನು ಈಗ ಕಳೆದ 10 ವರ್ಷಗಳಿಂದ ಅರ್ಜನವಾಡದ ಶಾಲೆಯಲ್ಲಿ ಭುವನೇಶ್ವರಿ ಸೇನಾ ಸಮಿತಿಯಿಂದ ನೀಡುತ್ತಾ ಬಂದಿದೆ. ಆದ ಕಾರಣ ಈ ವರ್ಷ ನಾವು 2015ರಿಂದ 2026ರವರೆಗೆ ಅಂದರೆ 25ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಿಸ್ ಆಯಿತು, ನಮಗೆ ಕೊಡೋಕ್ಕಾಗಲಿಲ್ಲ. ಮತ್ತೆ 26ನೇ ಇಸ್ವಿ ಜನವರಿ ಮುಂದುವರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಬುದ್ಧಿಜೀವಿಗಳು ಸೇರಿದಂತೆ ಸಮಸ್ತ ಎಲ್ಲರೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಮುಖಾಂತರ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಈ ಮೂಲಕ ಪತ್ರಿಕೋಷ್ಠಿ ಮೂಲಕ
ನಾನು ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ದಿನಗಳಲ್ಲಿ ಸಂಘಟನೆ ಸಾರ್ವಜನಿಕ ಶಕ್ತಿಗಾಗಿ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಮುಂದಿನ ತಿಂಗಳು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರ ಹಿತಶಕ್ತಿಗಾಗಿ ತಾವು ಕೂಡ ಪತ್ರಿಕೋದ್ಯಮ, ಪ್ರಸಾರೋದ್ಯಮ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದನೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಾ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ತಾವು ನಮ್ಮ ಒಂದು ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ, ಬಡಿದೆಪ್ಪಿಸುವಂಥ ರೀತಿಯಲ್ಲಿ ತಮ್ಮ ಹೇಳಿಕೆ, ನಾವು ಕೊಡುವತಕ್ಕಂಥ ಹೇಳಿಕೆಗಳನ್ನು ಜನರಿಗೆ ತಿಳಿಸುತ್ತಾ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಸಾರ್ವಜನಿಕರು ಒಳ್ಳೆಯದ ಮಾಡುವ ಮುಖಾಂತರ ನಾವೆಲ್ಲ ಭಾಗಿಯಾಗುವಂಥ ಈ ಸಂದರ್ಭದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ನರಸಿಂಹಲು, ಹುರುಕುಂದಪ್ಪ ಆರೋಲಿ, ಆಟೋ ನರಸಿಂಹಲು, ಪಿ ಚಿನ್ನಯ್ಯ ಗೋಪಾಲ್ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ತಿಳುವಳಿಕೆ, ಮಾರ್ಗದರ್ಶನವಿಲ್ಲದೆ ಇರುವುದರಿಂದ ದುಶ್ಚಟಗಳಿಗೆ ದಾಸರಾಗಿ ದಾರಿ ತಪ್ಪುವ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅವರನ್ನು ಸರಿದಾರಿಗೆ ತರುವಂತಹ ಕೃತಿಗಳನ್ನು ಹೊರತರುವ ಮೂಲಕ ತಿದ್ದುವ ಕೆಲಸ ಆಗಬೇಕಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಗೋಸೆಗೆ ಹೇಳಿದರು. ಅವರಿದ್ದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಪೃಥ್ವಿರಾಜ್ ಎನ್ ಸದಲಿ ಅವರ ರಚಿಸಿರುವ ನದಿ ಸೇತುವೆ ಗಜಲ್ ಕವನ ಸಂಕಲನ ಕೃತಿಯನ್ನು ಲೋಕಾರ್ಪಣೆಗೊಳಿಸಲು ಮಾತನಾಡಿದರು. ಪೃಥ್ವಿರಾಜ್ ಎನ್ ಸದಲಿ ಅವರು ಶಿಕ್ಷಕರಾಗಿದ್ದು ಗಜಲ್ ಕವನ ಸಂಕಲನ ರಚನೆ ಮಾಡಿದ್ದಾರೆ. ಮೊದಲ ಬಾರಿಗೆ ಅವರ ಕೃತಿ ರಚನೆ ಮಾಡಿದ್ದು ಸಾಹಿತ್ಯ ಶಕ್ತಿಗೆ ಪ್ರೇರಣೆ ನೀಡಿದೆ. ಈ ಗಜಲ್ ಸಂಕಲನದ ನೋವಿನ ಅನುಭವಗಳನ್ನು ಗಜಲ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಎಂದರು. ಸಾಕಷ್ಟು ಗಜಲ್ ಕವನಗಳು, ಸಂಕಲನಗಳು ಪ್ರೀತಿ ಪ್ರೇಮಗಳ ಕುರಿತು ಬರೆದಿರುವುದನ್ನು ಕಾಣಬಹುದು. ಆದರೆ ಪೃಥ್ವಿರಾಜ್ ಅವರು ಬರೆದಿರುವ ಗಜಲ್ನಲ್ಲಿ ತಮ್ಮ ನೋವಿನ ಸಂಕಷ್ಟಗಳು ಗಜಲ್ ರೂಪದಲ್ಲಿ ತಂದಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ಆಗು ಹೋಗುಗಳ ಕುರಿತು ಕಲಾತ್ಮಕವಿಲ್ಲದೆ ಜನಕ ಆಕರ್ಷಣೆಯಾಗಿ ಮನ ಮುಟ್ಟುವಂತೆ ಗಜಲ್ ರಚನೆ ಮಾಡಿದ್ದಾರೆ. ಪೃಥ್ವಿರಾಜ್ ಅವರ ಗಜಲ್ಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರೆಯಲು ಪ್ರೋತ್ಸಾಹಿಸಲು ನೀಡಬೇಕು ಎಂದರು. ತಮ್ಮ ಅದ್ಭುತ ಗಾಯನದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ವತನದ ಧನ್ಯವಾದಗಳು. ಭುವನೇಶ್ವರಿಗೆ ನಾಡಗಿದೆ ಅವೆಲ್ಲರಿಗೂ ಅದು ಸ್ವಲ್ಪಿಂದ ಚಪ್ಪಾಳೆ ಮೂಲಕ ಈ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಡಾಕ್ಟರ್ ಈರಣ್ಣ ಕೋಸಿ ಸರ್ ಅವರು ಹಾಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಈ ಪುಸ್ತಕ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕೃತಿ ಲೋಕಾರ್ಪಣೆ ಆಗ್ತಾ ಇದೆ. ಯಾಕಂದ್ರೆ ಯಾರೇನೊಬ್ಬನು ಬೇಡ ಅಂದ್ಬಿಟ್ರಿ ಕಚ್ಚಳ ನಮಗೆ ಹೆಂಗೆ ಅಂತ ನೋಡೋಂತ ಬಿಡ್ತಿದ್ದೆ ನಾನು. ಹಂಗೆ ಬೈಕ್ ಅಂತ ಅಂತೇಳಿ ಆಮೇಲೆ ಹೇಳಿದೆ, ಕವನ ಸಂಕಲನ ಇದು ಬಹಳ ಕಷ್ಟ, ಗದ್ಯ ಲೇಖನ ಬರೀ ಅದ್ರಾಗ ಈಸಿಯಾಗಿ ನೀನು ಪಾರಾಗ್ತಿ, 4 ಮಂದಿಗೆ ಭಾಳ ಬೇಗ ಮುಟ್ಟಿಬಿಡ್ತದ. ಕವನಗಳು ಭಾಳಷ್ಟು ಜನ ಬರೆದಿರ್ತಾರೆ, ನೀನು ಬರೆದಿರೋದ್ರಾಗೂ ಅದ್ರಾಗ ಗಜಲ್ ಅಂತಿದ್ದಿ, ನಮಗೂ ಸ್ವಲ್ಪ ಕಷ್ಟನೇ. ಕವನ ಸಂಕಲನ ಆದರೆ ಭಾಳ ಈಸಿ ಆಗ್ತದೆ ಅಂತ ಅನ್ನೋದು ಒಂದು ಇದು ಹೇಳಿದ್ರೆ, ಇಲ್ಲ ಸರ್ ನಾನು ಇದನ್ನೇ ತರಬೇಕಂತ. ಮತ್ತು ಆತನ ರೊಕ್ಕ ಆತಂದಿದ್ದು ಭಾಳ ಕಷ್ಟಪಟ್ಟಿದ್ದು ಮಾಡ್ಯಾನ, ನಾವೇನು ಮಾತಾಡೋಕ್ಕೆ ಬರೋದಿಲ್ಲ. ಆಯಿತು ಅಂತೇಳಿ ಕೊನೆಗೆ ಒತ್ತಾಯಕ್ಕೆ ನಾವು ಇದು ಮಾಡಿದ್ವಿ. ಅದನ್ನು ತೊಗೊಂಡಾನ ಬಾರಪ್ಪ ನೋಡ್ತೀನಿ ಅಂತ ಅದು ಪೃಥ್ವಿರಾಜ್ ನೋಡಿದರೆ ಬಹುತೇಕವಾಗಿ ಅವ್ರು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಿಲ್ಲ. ನಮ್ಮ ಜೊತೆಗಿರೋರ್ನ ಯಾರನ್ನೂ ನಾನು ಯಾವುದೇ ಹಿನ್ನೆಲೆ ಪನ್ನೆಲೆ ಏನು ಕೇಳೋಂಗಿಲ್ಲ. ನನ್ನ ಬಂದು ನನ್ನ ಶಿಕ್ಷಕ ಇಷ್ಟೇ ಗೊತ್ತಿರುತ್ತಾ. ಇದೇ ಕೆಲವು ಟೈಮ್ನಾಗ ಮುಳುವೂ ಆಗಿರ್ತದೆ. ಪಕ್ಕದಾಗ ನೋಡಿ ಕೆಲವು ಹಚ್ಕೋಬೇಕು, ಹಚ್ಕೊಳ್ಳಂಗಿಲ್ಲ ನಾವು. ನಮ್ದು ಹೆಂಗಿರುತ್ತೆ ಪರಿಸ್ಥಿತಿ ಅಂತಂದರೆ, ಬಂದವನ್ನೆಲ್ಲರೂ ಇವನು ಯಾರವ ಅನ್ನೋದಿರೋ ಇವ ನಮ್ಮವನಂತ ಕರ್ಕೊಂಡು ಮೇಲೆ ಹಾಕ್ಕೊಂಡು ತಗ್ನಾಗ ಹೋಗಿಬಿಟ್ಟಿರ್ತೀವಿ ಕೆಲವು ಟೈಮ್ನಾಗ. ಸೊ ಇದು ಚಾಳಿ ಇರೋದ್ರಿಂದ ಇದೇನು ಬರೆದ ಮೇಲೆ ಪಕ್ಕದಾಗ ತಾಯಿರಾಜ್ ಹೇಳಿದ, ಇಲ್ಲ ನಿಮ್ಮನ್ನು ಕರಿಬೇಕಾದ್ರೆ ಒಂದು ಉದ್ದೇಶ ಐತಿ, ಹಿಂಗಾದ ಅಂತ ಹೇಳಿದೆ. ಆಮೇಲೆ ನಾನು ಗಜಲ್ ಇದನ್ನು ನೋಡಿದಾಗ ಇದು ಬಂಡಾಯ ದಲಿತ ಕಾವ್ಯದ ಇದರ ಮುಂದುವರೆದ ಭಾಗವಾಗಿ ಮಾಡಿ ಬರಿಬೇಕಾಗಿತ್ತು ಅಂತ ಅನ್ನೋದು ಆಶಯದಿಂದ ಹೇಳಿದೆ. ಇಲ್ಲ ಸರ್ ನನಗೆ ಇದೇ ಫಾರ್ಮ್ ಇಷ್ಟ ಅದ, ಇದರಾಗೆ ಬರಿತೀನಿ ಅಂತ.
ಆಮೇಲೆ ನೋಡಿದ ಮೇಲೆ ಇಲ್ಲ ಚೇಂಜಸ್ ಮಾಡು ಅಂತ ಕೂಡ ಒತ್ತಾಯ ಮಾಡಿದೆ. ಕಾರಣ ಇಷ್ಟೇ, ಇವತ್ತು ಭಾಳಷ್ಟು ಯುವಕರು ಕನ್ನಡ ಸಾಹಿತ್ಯದ ಇದರಲ್ಲಿ ನಮ್ಮ ಮರ ಸುತ್ತುವ ಮತ್ತು ಪ್ರೀತಿ ಪ್ರೇಮದ ಬಗ್ಗೆ ಬಹಳಷ್ಟು ಆಕರ್ಷಣೀಯವಾಗಿ ಅವರು ಅದರ ಸುತ್ತನೇ ಸುತ್ತೊಡೆದು ಅಲ್ಲೇ ಬರಿತಿರ್ತಾರೆ. ಅದವರು ಕಾವ್ಯದ ಒಂದು ಆರಂಭಿಕ ನೋಟವನ್ನು ನಾವು ಗಮನಿಸ್ಬೋದು. ಅಲ್ಲಿ ವಿಶೇಷವಾಗಿ ಏನಾಗ್ತದ ಅಂತಂದರೆ, ಅವರು ಕಂಡಿರುವುದು ಕನಸುಗಳನ್ನು ಒಂದು ಪದ್ಯದ ರೂಪದಲ್ಲಿ ಕಾವ್ಯದ ಒಂದು ರಸಾತ್ಮಕವಾದಂಥ ಭಾವನೆಗಳನ್ನು ಹಂಚಿಕೊಳ್ಳೋ ರೂಪದಲ್ಲಿ ಅವರು ಕವನ ಬರೆದಿರ್ತಾರೆ. ಆದರೆ ಪೃಥ್ವಿರಾಜ್ ಕವನದಲ್ಲಿ ನಾನು ನೋಡಿದಾಗ ಎಲ್ಲಿನೂ ಪ್ರೀತಿ ಪ್ರೇಮ ಇವು ಯಾವೂ ಇಲ್ಲ. ತನಗನಿಸಿದ ಹಸಿ ಭಾವನೆಗಳ, ತಮ್ಮ ನೋವಿನ, ತಮ್ಮ ಅನುಭವದ ಮಾತುಗಳಲ್ಲಿಯ ಅವರಿಗೆ ಹೇಳಲಿಕ್ಕೆ ಸಾಧ್ಯವಾಗದ ಸಂಕಟಗಳನ್ನು ಈ ಗಜಲ್ ಮೂಲಕ ಹೇಳಿಕೊಂಡಿದ್ದಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆ ಮೂಲಕ ಗೆಳೆಯ ಪೃಥ್ವಿರಾಜ್ ಅವರನ್ನು ನಾನು ಇವತ್ತು ಮೊದಲನೇ ಬಾರಿಗೆ ಕಾವ್ಯ ಒಂದು ಲೋಕಕ್ಕೆ ಬಂದಿರೋದರಿಂದ, ಅದು ಗಜಲ್ ಮೂಲಕ ಪಾದಾರ್ಪಣೆ ಮಾಡ್ತಾ ಇರೋದರಿಂದ ಅಭಿನಂದನೆಯನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಇನ್ನು ಎರಡೇ ಮಾತು ನಾನು ಭಾಳ. ಈ ವೇಳೆ ಹಿರಿಯ ಸಾಹಿತಿ ಮಂಡಲಗಿರಿ ಪ್ರಸನ್ನ ಕೃತಿ ಪರಿಚಯಿಸಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ವೀರ ಹನುಮಾನ್, ಪ್ರಾಥಮಿಕ ಶಾಲಾ ಶಿಕ್ಷಕಿ ಸಂಘದ ಅಧ್ಯಕ್ಷ ಮಲ್ಲೇಶ್ ನಾಯಕ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೃಷ್ಣ ಶವತ್ತಗೇರಿ, ಸಾಹಿತಿ ತಾಯರಾಜ್ ಮರ್ಚಟಲ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಅಧ್ಯಕ್ಷ ಬಿ ವಿಜಯೇಂದ್ರ, ಕೃತಿಕರ್ತೃ ಪೃಥ್ವಿರಾಜ್ ಎನ್ ಸದಲಿ, ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಶಾರ್ಟ್ ಸರ್ಕ್ಯೂಟ್ನಿಂದ ಸಪ್ಲೈಸ್ ಅಂಗಡಿಗೆ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ಸಪ್ಲೈಸ್ ವಸ್ತುಗಳ ಬೆಂಕಿಗೆ ಆಹುತಿಯಾಗಿರುವ ಘಟನೆ ನಗರದ ದೇವರ ಕಾಲೋನಿಯಲ್ಲಿ ಜರುಗಿದೆ. ನಗರದ ದೇವರ ಕಾಲೋನಿಯಲ್ಲಿರುವ ಶಾಂತಕುಮಾರ ಎನ್ನುವವರಿಗೆ ಸೇರಿದ ಭಾಗ್ಯಲಕ್ಷ್ಮಿ ಸಪ್ಲೈಯರ್ಸ್ ಅಂಗಡಿಗೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಅಂಗಡಿಗೆ ಬೆಂಕಿ ಹತ್ತಿಕೊಂಡಿದೆ. ಅಂಗಡಿಯ ಸುತ್ತಮುತ್ತಲಿನ ನಿವಾಸಿಗಳು ಬೆಂಕಿ ಹತ್ತಿಕೊಂಡಿರುವ ಮಾಹಿತಿಯನ್ನು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ ತಕ್ಷಣ ಸ್ಥಳಕ್ಕೆ ಆಗಮನಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಸ್ಥಳದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಪ್ಲೈಯರ್ಸ್ ಅಂಗಡಿಗಳಲ್ಲಿರುವ ಅಡಿಗೆ ಮಾಡುವ ಬೋಗಡಿ, ಡೆಕೋರೇಟರ್ ಮಾಡುವ ಪ್ಲಾಸ್ಟಿಕ್ ವಸ್ತುಗಳು, ಅಲಂಕಾರಿ ವಸ್ತುಗಳು, ಪ್ಲಾಸ್ಟಿಕ್ ಕುರ್ಚಿಗಳು ಸೇರಿ 70% ವಸ್ತುಗಳು ಬೆಂಕಿ ಆಹುತಿಯಾಗಿವೆ. ಲಕ್ಷಾಂತರ ಮೌಲ್ಯದ ವಸ್ತುಗಳ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ ಎಂದು ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶ್ಚಿಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ರಾತ್ರಿ ಹಚ್ಚಿ ಹೋಗ್ತಾನಂತ ತಪ್ಪು ಕೊಟ್ಟು ಬಂದ ಅವನು ಬಂದು ಬೀಗ ತೆಗಿಬೇಕಂತ ಬಂದ. ಅವ್ನು ನೋಡಿದಕ್ಕೆ ಬೇಸೈತಿ, ಇಲ್ಲಾಂದ್ರೆ ಎಲ್ಲ ಬೂದಿ 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 ಮಾತಾಡುವ 5 ನಿಮಿಷ ಇಡಿ. ಸಂತೋಷ್ ಬರ್ಕತ್ತೆ ಏನಂತ ನಾನೇ ಬಾಯ್ದಾರ
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಷ್ಟ್ರೀಯ ಮತದಾರ ದಿನಾಚರಣೆ, ಪ್ರತಿಯೊಬ್ಬರು ಮತದಾನ ಮಾಡುವುದು ಸಂವಿಧಾನಬದ್ಧ ಹಕ್ಕು. ನ್ಯಾಯಾಧೀಶ ಸಾತ್ವಿಕ್. ಜಿಲ್ಲಾ ಉತ್ಸವ ಮ್ಯಾರಥಾನ್ ಓಟಕ್ಕೆ ಎಡಿಸಿ ಶಿವಾನಂದ್ ಭಜಂತ್ರಿ ಚಾಲನೆ. ಶ್ರೀ ಸೂರ್ಯನಾರಾಯಣ ಜಯಂತಿ ಕಟ್ಟಿಗ ಸಮಾಜದಿಂದ ಮೆರವಣಿಗೆ. ಅತ್ತನೂರು ಗ್ರಾಮದಲ್ಲಿ ಕೋಟಿ ಮಂಜೂರಾದರೂ ಕುಡಿಯೋ ನೀರಿಲ್ಲ. ಅಕ್ರಮ ತನಿಖೆಗೆ ಭೀಮರಾಯ್ ಸ್ವಾಮಿ ಆಗ್ರಹ. ವಡಗೇರದಿಂದ ಅಕ್ರಮ ಸಾಗುತ್ತಿದ್ದ 13 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಶಕ್ತಿನಗರ ಪೊಲೀಸರಿಂದ ವಶ. ಅಖಿಲ ಕರ್ನಾಟಕ ಭುವನೇಶ್ವರಿ ಸೇವಾ ಸಮಿತಿಯಿಂದ ಜನವರಿ 26ರಂದು ಉಚಿತ ನೋಟ್ಬುಕ್ ವಿತರಣೆ. ತಮ್ಮೇಶ. ನದಿ ಸೇತುವೆ ಗಜಲ್ ಕೃತಿ ಬಿಡುಗಡೆ, ಯುವಕರ ಮಾರ್ಗದರ್ಶನ ನೀಡುವ ಕೃತಿಗಳು ಹೊರಹೊಮ್ಮಲಿ. ಡಾಕ್ಟರ್ ಈರಣ್ಣ ಕೋಸಗಿ. ಶಾರ್ಟ್ ಸರ್ಕ್ಯೂಟಿನಿಂದ ಸಪ್ಲೈಸ್ ಅಂಗಡಿಗೆ ಬೆಂಕಿ ಹಾನಿ. ಇದಷ್ಟು